ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ಮಠದಲ್ಲಿ ಕಳವು ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕೋಟ್ಯಾಂತರ ಮೌಲ್ಯದ ಹಲಗಾರತಿ ನಾಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಮಠದ ಶಿಷ್ಯನಾದ ಆರೋಪಿಯನ್ನು ಬಂಧಿಸಿದ್ದಾರೆ. ಪ್ರತಿದಿನ ನೂರಾರು ಭಕ್ತರು ಭೇಟಿ ನೀಡುವ ಈ ಮಠದಲ್ಲಿ ಕಳ್ಳತನ ನಡೆದಿರುವುದು ಭಕ್ತರಲ್ಲಿ ಆತಂಕ ಮೂಡಿಸಿತ್ತು. ಮಾಳೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಹಿಷಿ ಮಠದಲ್ಲಿ ಪೂಜ್ಯ ಗುರುಗಳು ಉಪಯೋಗಿಸುವ ಏನು ಆರತಿ ವಸ್ತು ಕಳುವಿನ ಪ್ರಕರಣದ ಬಗ್ಗೆ ಕೇವಲ 24 ಗಂಟೆಗಳಲ್ಲಿ ನಮ್ಮ ತಂಡ ಆ ಪ್ರಕರಣವನ್ನು ಭೇದಿಸಿ ಸಂಪೂರ್ಣವಾಗಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿಕೊಂಡಿದೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ರಾಘವೇಂದ್ರ ಬಲ್ಲಾಳ್ ಅಂತ. ಅವನು ಕೂಡ ಗುರುಗಳ ಜೊತೆ ಅವ್ರ ಜೊತೆ ಇದ್ದಿದ್ದ ಹಿಂದೆ. ಅವನಿಗೆ ಮತ್ತು ಗುರುಗಳ ಮತ್ತೊಬ್ಬ ಶಿಷ್ಯನಾಗಿರುವ ಒಂದು ವೈಷಮ್ಯದಲ್ಲಿ ಈ ಒಂದು ಕೃತ್ಯವನ್ನು ಅವನು ಮಾಡಿದ್ದಾನೆ. ಎಲ್ಲರೂ ಆ ಗೌಜಿಯಲ್ಲಿ ಇವನು 16 ವಸ್ತುಗಳು, ಚಿನ್ನದ ವಸ್ತುಗಳನ್ನು ತಗೊಂಡು ಒಂದು ಬೇರೆ ಕಡೆ ಔತು ಬಿಟ್ಟಿದ್ದಾನೆ. ಎಲ್ಲ ಎಂಟೈರ್ ಆಪರೇಷನ್ ಕೇವಲ ಒಂದು 4 ನಿಮಿಷದಲ್ಲಿ ಅವನು ಎಕ್ಸಿಕ್ಯೂಟ್ ಮಾಡಿದ್ದಾನೆ. 4 ಮಿನಿಟ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಿ ವಾಪಸ್ ಬಂದು ಅಲ್ಲೇ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಶಿವಮೊಗ್ಗ ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹಿಷಿ ಗ್ರಾಮದಲ್ಲಿ ಕಳ್ಳತನವಾಗಿದ್ದು ಬುಧವಾರ ದೂರು ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ಮಾಳೂರು ಠಾಣೆ ಪೊಲೀಸರು ಶಿವಮೊಗ್ಗದ 25 ವರ್ಷದ ರಾಘವೇಂದ್ರ ಆಚಾರ್ಯ ಎಂಬುವನನ್ನು ಬಂಧಿಸಿ 1 ಕೋಟಿ ಮೌಲ್ಯದ ಹಗಲಾರತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಮಗೆ ಇಮಿಡಿಯೇಟಾಗಿ ಪೊಲೀಸರಿಗೆ ಗೊತ್ತಾಗಿದ್ದರಿಂದ ವಿತಿನ್ 10 ಮಿನಿಟ್ಸ್ ನಾವು ಆ ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಪರಿಶೀಲನೆ ವೇಳೆಗೆ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕಾಯಿತು. ಇದರಲ್ಲಿ ಆರೋಪಿಯನ್ನು ಆಲ್ರೆಡಿ ನಾವು ಅರೆಸ್ಟ್ ಮಾಡಿ ಎಲ್ಲ ಮಾಲನ್ನು ಕೂಡ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ನಮ್ಮ ತಂಡಕ್ಕೆ ಒಂದು 10,000 ನಗದು ಬಹುಮಾನ ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಯಾಕಂದರೆ ಅತ್ಯಂತ ತುರ್ತಾಗಿ ಆ್ಯಕ್ಟ್ ಮಾಡಿ ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಅವ್ರದ್ದು ಏನು ಹಿಸ್ಟ್ರಿ ಇದೆ, ಯಾರು ಆರೋಪಿ ಮತ್ತು ಮತ್ತೊಬ್ಬ ಶಿಷ್ಯಂದು ಒಂದು ಹಿಸ್ಟ್ರಿ ಇರೋದರಿಂದ ಈ ಒಂದು ಆ ಶಿಷ್ಯನಿಗೆ ಕೆಟ್ಟ ಹೆಸರು ಬರಲಿ ಮತ್ತು ಅವನ್ನ ಗುರುಗಳು ಅಲ್ಲಿಂದ ಹೊರ ಹಾಕಲಿ ಅನ್ನೋದ್ರ ಒಂದು ಆಲೋಚನೆದ ಮೇಲೆ, ಆ ಉದ್ದೇಶದ ಮೇಲೇ ಈ ಒಂದು ಕೃತ್ಯವನ್ನು ಅವನು ಮಾಡಿದ್ದಾನೆ. ಶಿವಮೊಗ್ಗ ಗಾಂಧಿನಗರ ನಿವಾಸಿಯಾಗಿರುವ ರಾಘವೇಂದ್ರ ಆಚಾರ್ಯ ಗುರುಗಳ ಮತ್ತೊಬ್ಬ ಶಿಷ್ಯನ ಹೆಸರನ್ನು ಹಾಳುಗಿಡುವಲು ಈ ಕೃತ್ಯ ಎಸಗಿರುವುದಾಗಿ ತಿಳಿದು ಬಂದಿದೆ. ಮತ್ತೊಬ್ಬರಿಗೆ ಕೇಡು ಬಯಸಿದ ಶಿಷ್ಯ ಈಗ ತಾನೇ ಕಳ್ಳತನದ ಸುಳಿಯಲ್ಲಿ ಸಿಲುಕಿದ್ದಾನೆ.